ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಲಿಂಬೆಕಾಯಿನ ಸಿಹಿ ಉಪ್ಪಿನಕಾಯಿಯನ್ನ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಏನ್ ಮಾಡ್ಬೇಕು ಅಂದ್ರೆ, ಲಿಂಬೆಕಾಯಿ ಈ ತರ ಲಿಂಬೆಕಾಯಿಯನ್ನ ತಕೊಳ್ಬೇಕು. ದಪ್ಪ ಸಿಪ್ಪೆ ಇರೋ ಲಿಂಬೆಕಾಯಿಯನ್ನ ತಕೊಳ್ಬಾರ್ದು. ತೆಳ್ಳ ಸಿಪ್ಪೆ ಇರುವ ಲಿಂಬೆಕಾಯಿಯನ್ನ ತಕೊಳ್ಬೇಕು. ದಪ್ಪ ಸಿಪ್ಪೆ ಇರೋ ಲಿಂಬೆಕಾಯಿ ತಕೊಂಡ್ರೆ ಅದು ಕಹಿ ಬಂದ್ಬಿಡ್ತದೆ. ಹಾಗಾಗಿ ಇಂಥ ಲಿಂಬೆಕಾಯಿಯನ್ನ ತಕೊಳ್ಬೇಕು. ನಾನು ಇಂಥದ್ದು 8 ಲಿಂಬೆಕಾಯಿಯನ್ನ ತಕೊಂಡಿದ್ದೇನೆ. ಅದನ್ನ ಯಾವ ರೀತಿ ಕಟ್ ಮಾಡಿ ಇಡಬೇಕು ಹೇಳೋದನ್ನ ಹೇಳ್ತೇನೆ. ಇದನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಬೇಕು ಅಥವಾ ಒರೆಸಿಟ್ಕೊಳ್ಬೇಕು. ಆಮೇಲೆ ಈ ರೀತಿ ಇದನ್ನ ಲಿಂಬೆಕಾಯಿಯನ್ನ 4 ಭಾಗಗಳನ್ನಾಗಿ ಮಾಡಬೇಕು. 4 ಭಾಗಗಳನ್ನಾಗಿ ಮಾಡಿ ಈ 4 ಒಂದೊಂದು ಭಾಗವನ್ನ ಮತ್ತೆ 4 ಭಾಗ ಮಾಡಬೇಕು. ಮತ್ತೆ 4 ಭಾಗ ಮಾಡ್ತಾ ಇದ್ದೇನೆ. ಪ್ರತಿ ಒಂದು ಪೀಸನ್ನ, ಒಂದು ನಿಂಬೆ ಹಣ್ಣನ್ನ 4 ಭಾಗ ಮಾಡಿ ಮತ್ತೆ ಆ ಪೀಸನ್ನ ಮತ್ತೆ 4 ಭಾಗ ಅಂದ್ರೆ 4 16 ಭಾಗಗಳನ್ನ ಮಾಡಬೇಕು. ಈ ರೀತಿ ಏನ್ ಮಾಡ್ಬೇಕು ಅಂದ್ರೆ, ಆಮೇಲೆ ಇದರ ಒಳಗೆ ಬೀಜ ಇರ್ತದಲ್ಲ, ಆ ಬೀಜ ಹಾಕಿದ್ರೆ ಲಿಂಬೆಕಾಯಿ ಯಾವಾಗ್ಲೂ ಕೈ ಆಗ್ತದೆ. ಈ ಬೀಜಗಳನ್ನೆಲ್ಲ ಬೇರ್ಪಡಿಸಬೇಕು. ಒಂದು ಬೀಜನೊಳಗೆ ಎಲ್ಲ ತೆಗಿಬೇಕು. ಈ ತರ ಇದರೊಳಗಡೆ ಒಂದು ಬೀಜನೂ ಇರಬಾರ್ದು. ನೋಡ್ರಿ, ಹೀಗೆ ಬೀಜನ ಸಪ್ರೇಟ್ ಇಟ್ಟೇನು ನೋಡ್ರಿ. ಹೌದಾ? ಆಮೇಲೆ ಇದನ್ನಕ್ಕೆ ಇಂಥದ ಒಂದು ಗಾಜಿನ ಭರಣಿಯನ್ನು ತೆಗೆದುಕೊಂಡು ಅದರೊಳಗೆ ಹಾಕಬೇಕು. ನಾ ಈಗ ಒಂದೇ ಲಿಂಬೆಕಾಯಿ ಹಾಕ್ತಾ ಇದ್ದೇನೆ, ಕಾಣಿಸ್ತಾ ಇದೆ ನಿಮಗೆ. ಈ ರಸನೂ ಕೂಡ ಇದರೊಳಗೆ ಹಾಕ್ಬೋದು, ಚೆನ್ನಾಗಾಗುತ್ತೆ. ಆಮೇಲೆ ಒಂದು ಲಿಂಬೆಕಾಯಿಗೆ ನಾನು ಇಲ್ಲಿ ಅರ್ಧ ಚಮಚ ಉಪ್ಪನ್ನು ಹಾಕ್ತಾ ಇದ್ದೇನೆ. ಅರ್ಧ ಚಮಚ ಉಪ್ಪು, ಆಮೇಲೆ 1 ಚಿಟಿಕೆ ಅರಿಶಿನ ಪುಡಿ. ಕಾಣಿಸ್ತಾ ಇದೆಯಲ್ಲ? ಹಾಕಾದ ಮೇಲೆ ಈ ತರ ಚಮಚ ತಕೊಂಡು ಇದನ್ನು ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳವನ್ನು ಹಾಕಿ 4 ದಿವಸ ಇಡಬೇಕು. ಮುಚ್ಚಳ ಹಾಕಿ ಅವಾಗ ಏನಾಗುತ್ತೆ ಅಂದ್ರೆ, ನೋಡ್ರಿ, ನಾ ಇಲ್ಲಿ ಮಾಡಿಟ್ಟಿದ್ದೇನೆ. ಇಲ್ಲಿ 8 ಲಿಂಬೆಕಾಯಿಯನ್ನು ತೆಗೆದುಕೊಂಡು ನಾನು ಆ ತರ ಕಟ್ ಮಾಡಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನ ಹಾಕಿಟ್ಟಿದ್ದೇನೆ. ಇದು ಈಗ 4 ದಿನ ಆಗಿದೆ. ಈಗೆಲ್ಲ ಏನಾಗಿದೆ ಅಂದ್ರೆ ನೀರು ಬಿಟ್ಕೊಂಡಿದೆ. ಇದರೊಳಗಡೆ ನೀರು ಬಿಟ್ಟಿದೆ, ಮಿಕ್ಸ್ ಆಗಿದೆ, ಮೆತ್ತಗಾಗಿದೆ. ಆ ಲಿಂಬೆ ಹಣ್ಣೆಲ್ಲ ಇದೆಯಲ್ಲ, ಅದು ಮೆತ್ತಗಾಗಿದೆ. ಈಗ ಇದನ್ನ 4 ದಿನ ಆದ್ಮೇಲೆ ಮುಚ್ಚಳ ತೆಗೆದು ಇದಕ್ಕೆ ನೋಡ್ರಿ 4 ಚಮಚ ಬೆಲ್ಲವನ್ನ ಹಾಕ್ತೇನೆ. ಈಗ 4 ಚಮಚ ಬೆಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಆಮೇಲೆ ಇಲ್ಲಿ 1 ಚಮಚ ಮೆಣಸಿನ ಪುಡಿ ಇಟ್ಕೊಂಡಿದ್ದೇನೆ. ಒಣ ಮೆಣಸಿನ ಪುಡಿ. ಇದು MTR ಮೆಣಸಿನ ಪುಡಿ, ತುಂಬಾ ಖಾರ ಇದೆ, ಅದಕ್ಕೆ ನಾನು 1 ಚಮಚ ಹಾಕ್ತಾ ಇದ್ದೇನೆ. ಇನ್ನು ಬ್ಯಾಡಗಿ ಮೆಣಸಾದ್ರೆ ಅದು ಖಾರ ಇರೋದಿಲ್ಲ, ಅದು ನೀವು 2 ಚಮಚವನ್ನ ಹಾಕಬಹುದು. ಹಾಕಿ ಏನ್ ಮಾಡ್ಬೇಕು ಅಂದ್ರೆ, ಇದನ್ನು ನೋಡಿ ಮತ್ತೆ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಈ ತರ ರಸ 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 ಬರುತ್ತೆ. ಫುಲ್ ಮಿಕ್ಸ್ ಮಾಡ್ಬೇಕು. ಇದಕ್ಕೆ ಕಾಣಿಸ್ತಾ ಇದೆಯಾ? ಫುಲ್ ಮಿಕ್ಸ್ ಮಾಡ್ಬೇಕು. ಈ ತರ ಎಲ್ಲದಕ್ಕೂ ಏನಾಗಬೇಕು, ಅದು ತಾಗಬೇಕು. ಬೆಲ್ಲ ಮತ್ತು ಮೆಣಸಿನ ಪುಡಿ. ಮೊದಲೇ ನಾವು ಉಪ್ಪೆಲ್ಲ ಹಾಕಿಟ್ಟಿದ್ದೇವಲ್ಲ, ಈಗ
ಸಿಹಿ ಮತ್ತು ಖಾರವನ್ನು ಹಾಕಿದ್ದೇವೆ. ಹೀಗೆ ಮಾಡಿ ಇದನ್ನು ನಾವು ಗಟ್ಟಿ ಮುಚ್ಚಳ ಹಾಕಿ 10 ದಿವಸ ಇಡಬೇಕು. 10 ದಿವಸ ಇಟ್ಟಾಗ ಏನಾಗ್ತದೆ ಅಂದರೆ ಸರಿಯಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗಿರ್ತದೆ. ಮತ್ತೆ ಇದನ್ನ ಉಪ್ಪಲ್ಲಿ ಹಾಕಿಟ್ಟಾಗೂ ಬಂತು, ಈಗ ಸಿಹಿ ಹಾಕಿದಾಗೂ ಸಿಹಿ ಖಾರ ಹಾಕಿದಾಗೂ ಬಂತು. ದಿವಸ ಒಮ್ಮೆ ನಾವು ಇದರ ಮುಚ್ಚಳ ತೆಗೆದು ಈ ತರ ಮಿಕ್ಸ್ ಮಾಡಿ ಮತ್ತೆ ನೋಡಿ ಈಗ ಎಷ್ಟು ನೀರು ಬಿಟ್ಟಿದೆ ನೋಡಿದೆ, ರಸ 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 ಆಗಿದೆ. ಹೌದಾ? ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಸಮ ಪ್ರಮಾಣದಲ್ಲಿ ಸೇರಿ ಟೇಸ್ಟ್ ಆಗಿದೆ. ಇದನ್ನ ಈಗ ಉಪ್ಪಿನಕಾಯಿ ರೆಡಿ. ಈಗ ಇದನ್ನ ಮುಚ್ಚಳ ಹಾಕಿ 10 ದಿವಸ ಇಡಬೇಕು. 10 ಡೇಸ್ ಇಟ್ಟಾಗ ಇದು ಎಲ್ಲ ಕಡೆ ಕರೆಕ್ಟ್ ಆಗಿ ಉಪ್ಪು ಖಾರ ಹುಳಿ ಮಿಕ್ಸ್ ಆಗಿ ಟೇಸ್ಟಿ ಆದಂತಹ ಸಿಹಿ ಲಿಂಬೆಕಾಯಿ ಉಪ್ಪಿನಕಾಯಿ ರೆಡಿ. 10 ದಿವಸ ಮೇಲೆ ನಾವು ಇದನ್ನ ತೆಗೆದು ಬಳಸಬಹುದು. ಆದ್ರೆ ಒಂದ್ ನೆನಪಿನಲ್ಲಿಡಿ, ದಿನಾಲೂ ಒಮ್ಮೆ ಇದರ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಮತ್ತು ಮುಚ್ಚಳವನ್ನ ಹಾಕಿಟ್ಬೇಕು. ಹಂಗ್ ಮಾಡಿಟ್ರೆ ನಿಮಗೆ ಟೇಸ್ಟಿಯಾದ ಸಿಹಿ ಉಪ್ಪಿನಕಾಯಿ ರೆಡಿಯಾಗಿರ್ತದೆ. ಅದನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ನೀವು ಮಾಡಿ ನೋಡಿ, ಬಹಳ ಚೆನ್ನಾಗಿರ್ತದೆ. ಚೆನ್ನಾಗಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.